everybody. My name is Shashikala Belagod. I'm a liver transplanted patient, and I'm very pleased to tell that I have been treated under Dr. Sandeep Satsangi in Apollo Bannerghatta Hospital, where my journey started from last 1.5 year. ನಾನು ಬಂದು ಸಂದೀಪ್ ಡಾಕ್ಟರ್ನ ಮೀಟ್ ಮಾಡಿದಾಗ ಅಪೋಲೋ ಹಾಸ್ಪಿಟಲಲ್ಲಿ ನನ್ನ ಲಿವರು ಸಿರಿಯಾಸಿಸ್ ಸ್ಟೇಜ್ವರೆಗೂ ಹೋಗಿತ್ತು. ನನಗೆ ಹೊಟ್ಟೆನಲ್ಲಿ ನೀರು ತುಂಬಿಕೊಳ್ತಾ ಇತ್ತು ತುಂಬ. ಸೊ ಹಾಗಾಗಿ ಡಾಕ್ಟರು ಎಲ್ಲ ಥರ ಏನೇನು ಟೆಸ್ಟು, ಮೆಡಿಸಿನ್ಸು ಏನೇನು ಮಾಡಬೇಕೋ ಅದೆಲ್ಲ ಕರೆಕ್ಟ್ ಟೈಮಲ್ಲಿ ಕೊಟ್ಟು ನನ್ನನ್ನು ಕರೆಕ್ಟಾಗಿ ಕರ್ಕೊಂಬಂದು ಕೊನೆಗೆ ಸ್ಟಂಟ್ ಹಾಕಬೇಕು ಅನ್ನೋ ಒಂದು ಡಿಸಿಷನ್ನಿಗೆ ಬಂತು. ಸೊ ಅಪೋಲೋ ಹಾಸ್ಪಿಟಲಲ್ಲಿರೋವಂಥ ಟೀಮ್ ಎಲ್ಲ ನನಗೆ ಫೈನಲಿ ದೇ ಹ್ಯಾವ್ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿಕೊಂಡು ಕೊನೆಗೆ ಸ್ಟಂಟು ಸಮೇತ ನನಗೆ ಡಾಕ್ಟರ್ ರೋಹಿತ್ ಅವರು ಸ್ಟಂಟ್ ಸಮೇತ ಹಾಕಿದ್ದಾರೆ. ಸ್ಟಂಟ್ ಹಾಕಿದ ನಂತರ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬೇಕು ನಂದು ಲೈಫಲ್ಲಿ. ಐ ಸ್ಟಾರ್ಟೆಡ್ ಇಂಪ್ರೂವಿಂಗ್ ಅ ಲಾಟ್. ಯಾಕಂದರೆ ಒಂದು ಸ್ವಲ್ಪ ಮಟ್ಟಿಗೆ ಹೋಪ್ಸ್ ಕಮ್ಮಿ ಆಗಿರೋ ಕಡೆ ಸ್ಟಂಟ್ ಹಾಕಿದ ಮೇಲೆ ನನ್ನ ಇಂಪ್ರೂವ್ಮೆಂಟ್ ಡ್ರಾಸ್ಟಿಕ್ಕಲ್ಲಿ ತುಂಬ ಬೇಗ ಇಂಪ್ರೂವ್ ಆಗೋಕ್ಕೆ ಶುರು ಆಯಿತು. ಸೊ ಅದಾಗಿ 1 ವರ್ಷ ನಂತರ ನಾನಂತೂ ಕಂಪ್ಲೀಟ್ ನಾರ್ಮಲ್ ಲೈಫ್ ನಡೆಸ್ತಾ ಇದ್ದೆ. ದಿನಕ್ಕೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ವಾಕ್ ಮಾಡಿಕೊಂಡು ನನ್ನ ಬಿಸ್ನೆಸ್ ಮಾಡಿಕೊಂಡು ನಾನು ಫುಲ್ ವಾಟ್ ಎವರ್ ದ ನಾರ್ಮಲ್ ಪರ್ಸನ್ ಏನು ಮಾಡ್ತಾರೋ ನಾನು ಮಾಡ್ತಾಯಿದ್ದೆ. ಸೊ ನಂಗೆ ಯಾವುದೇ ಥರ ಒಂದು ಡಿಫ್ರೆನ್ಸ್ ಗೊತ್ತೇ ಆಗಿಲ್ಲ ದಟ್ ಐ ಆಮ್ ಎ ಪೇಷಂಟ್ ಅನ್ನೋದು. ಅದಾದ ನಂತರ ಅದು ಯಾವತ್ತಿದ್ರೂ ಸ್ಟಂಟ್ಸ್ ಎಲ್ಲ ತುಂಬ ದಿನ ವರ್ಕ್ ಆಗದಿರೋದ್ರಿಂದ ಡಾಕ್ಟರ್ ಸಜೆಸ್ಟೆಡ್ ದಟ್ ಟು ಗೋ ಫಾರ್ ಅ ಟ್ರಾನ್ಸ್ಪ್ಲಾಂಟ್. ಇವತ್ತೆಲ್ಲ ನಾಳೆ ಮಾಡಿಸ್ಕೊಳ್ಳೇಬೇಕು, ಸೊ ಇವಾಗಲೇ ಮಾಡಿಸ್ಕೊಂಡ್ರೆ ರಿಕವರ್ ಬೇಗ ಆಗ್ತೀರಾ ಅಂತ ಆ ರೈಟ್ ಟೈಮ್ ಸಜೆಷನ್ ವಾಸ್ ಗಿವನ್ ಫ್ರಮ್ ಡಾಕ್ಟರ್ ಸಂದೀಪ್. Hi, my name is Dr. Sandeep Satsangi and I'm a senior consultant hepatologist and liver transplant physician at Apollo Hospitals, Bangalore. Today I'm going to share a snippet about my patient, Mrs. Shashikala. Shashikala was a very interesting case. She suffered with something called as decompensated liver disease due to nodular regenerative hyperplasia. This in itself is a very, very rare condition. With this disease, Shashikala suffered immensely with worsening liver functions and liver failure. She started having lot of fluid retention, lot of ascites. Her medical condition was very speedily deteriorating. We had to offer Shashikala very good medical therapy and a procedure called as transjugular intrahepatic portosystemic shunt called as TIPS. With this procedure, Shashikala started stabilizing. Her medical condition improved. With this scenario in mind, we kept her for a waiting list for a cadaveric liver transplant and took up for a timely liver transplant. Post-transplant, Shashikala is doing extremely well and she is recovering. Her liver functions are getting back to normal and her body is getting back to normal. Thank you. ಅವ್ರು ಹೇಳಿದಂತೆ ನಾನು ಆಪ್ರೇಷನ್ ಸಮೇತ ಆಯಿತು. ಆಪ್ರೇಷನ್ ಆಗಿ ಜಸ್ಟ್ 25 ಡೇಸ್ ನಿಮ್ಮ ಮುಂದೆ ಕೂತಿದ್ದೀನಿ. ಬಿಲ್ಕುಲ್ ಆರಾಮ್ಸೆ ಫಿಟ್ಟಾಗಿದ್ದೀನಿ, ನಾರ್ಮಲ್ ಆಗಿದ್ದೀನಿ. ಇವಾಗಲೂ ಸಮೇತ ಐ ಆಮ್ ವೆರಿ ಆ್ಯಕ್ಟಿವ್. ಅದು ಹೆಂಗೆ ಆಯಿತು ಅನ್ನೋದು ಗೊತ್ತಾಗಿಲ್ಲ ನನಗೆ. ಅಷ್ಟು ಬೇಗ ರಿಕವರ್ಗೂ ಬಂದಿದ್ದೀನಿ. ಸೀರಿಯಸ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಎಲ್ಲರ ತಲೆನಲ್ಲೂ ಒಂಥರ ಭಯಾನಕ ಅನ್ನೋದಿದೆ, ಆದರೆ ಖಂಡಿತವಾಗ್ಲೂ ಇಲ್ಲ. ಟ್ರೀಟ್ಮೆಂಟ್ ಕೊಡೋದು ಗೊತ್ತಾಗೋದಿಲ್ಲ, ನೀವು ರಿಕವರ್ ಆಗೋದು ಗೊತ್ತಾಗೋದಿಲ್ಲ, ತುಂಬ ಬೇಗ ಚೇತರಿಸ್ಕೊತೀರ. ಸೊ ಮೈ ಹೋಲ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಥ್ಯಾಂಕ್ ಯು ಟು ಅಪೋಲೋ ಹಾಸ್ಪಿಟಲ್ ಆ್ಯಂಡ್ ಡಾಕ್ಟರ್ ಸಂದೀಪ್ ಸತ್ಸಂಗಿ.